ಗೈಸ್ ಪಂಚ ಹಾಕೊಂಡೆ ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು, ಪ್ಯಾಂಟ್ ಹಾಕೊಂಡ್ರೆ ಏನಕ್ಕೆ ಬಿಡಲ್ಲ. 350 ಕಿಲೋಮೀಟರ್ ಬಂದು ನಾವು ಒಳಗಡೆ ಬಿಟ್ಟಿರಂದ್ರೆ ಬೇಜಾರಾಗೋಗ್ಬಿಡುತ್ತೆ. ನೀವು ಬರ್ದು ಬಿಟ್ಲು ಫೈನಲಿ ಖುಷಿ ಸ್ಮೈಲು ಗೈಸ್. ಖುಷಿ ಭಯ ಬೀಳ್ತಾಳೆ ಗೈಸ್. ಒಡೆ ತಿಂತೀನಿ ಹೊಟ್ಟೆ ನೋಡಿ ಹೆಂಗೆ ಮಾಡ್ಕೊಂಡು ಅವನು. ಥ್ಯಾಂಕ್ ಯು. ಇದೇ ಟೆಂಪಲ್. ಸೊ ಗೈಸ್ ಗುಡ್ ಮಾರ್ನಿಂಗ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಟೈಮ್ ಆಲ್ರೆಡಿ ಇವಾಗ 10 ಗಂಟೆ ಆಗಿದೆ. ಇವತ್ತು ಯಾಕೆ ಬಂದಿರೋದು ಹೇಳಿ ಇಲ್ಲಿ ನಾವು ಬಂದಿರೋದು ಕುಶನಿಗೆ ಅಕ್ಷರಾಭ್ಯಾಸ ಮಾಡ್ಸೋಣ ಅಂತ. ಚೈತ್ರ ಬಾಣಂತನಕ್ಕೆ ಬಂದ್ಬಿಟ್ರೆ, ಡೆಲಿವರಿಗೆ ಬಂದ್ಬಿಟ್ರೆ ಮತ್ತೆ ಅವಾಗ ಆ ಟೈಮಲ್ಲಿ ಬಂದ್ ಮಾಡ್ಸಕ್ಕಾಗಲ್ಲ. ಇವಾಗ ಮಾಡ್ಸ್ಕೊಂಡು ಹೋಗ್ಬಿಟ್ರೆ ಅವಳು ಯಾವಾಗ್ಲೂ ಪೆನ್ಸಿಲ್ ರಬ್ಬರ್ ಹಿಡ್ಕೊಂಡು ಕುತ್ಕೊಂತಾಳೆ, ಸ್ಲೇಟ್ ಎಲ್ಲ ಹಿಡ್ಕೊಂಡು ಕುತ್ಕೊಂತಾಳೆ. ಅದಕ್ಕೆ ಅಟ್ಲೀಸ್ಟ್ ಮಾಡ್ಸ್ಕೊಂಡು ಹೋಗ್ಬಿಡೋಣ. ಆಮೇಲೆ ಹೆಂಗು ಇನ್ನೊಂದು 6 ತಿಂಗಳು ಸ್ಕೂಲ್ಗೆ ಹಾಕ್ಬಿಡ್ತಾರಲ್ವಾ, ಅಷ್ಟಕ್ಕೆ ಪೂಜೆ ಮಾಡಿಸ್ಕೊಂಡು ಅಕ್ಷರಾಭ್ಯಾಸ ಮಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಸೊ ಇವಾಗ ಅದಕ್ಕೆ ಬಂದಿರೋದು ಇಲ್ಲಿಗೆ ಅಕ್ಷರಾಭ್ಯಾಸ ಮಾಡ್ಸೋದಕ್ಕೆ. ಸೊ ಬನ್ನಿ. ಸಿಕ್ಕಾಪಟ್ಟೆ ವಿಪರೀತ ಬಿಸಿಲಿದೆ ಇವಾಗ. ಅವಾಗಲೂ ಬೆಳಗ್ಗೆ ಫುಲ್ಲು ಮಳೆ ಮತ್ತು ಬೆಳಗ್ಗೆ ಫುಲ್ ಚಳಿ ಇತ್ತು, ಫುಲ್ಲು ಬಿಸಿಲಾಗ್ಬಿಟ್ಟಿದೆ. ಸೊ ಇದೇ ಟೆಂಪಲ್. ಇಲ್ಲಿಗೆ ತೋರಿಸ್ದೆ ಗೊತ್ತಾ, ಇದೇ ಟೆಂಪಲ್. ಇದು ಶೃಂಗೇರಿ ಅಂತ. ಬನ್ನಿ ಹೋಗುವ ಒಳಗಡೆ ಇವಾಗ. ಹಾಯ್ ಬಾವಾ, ಗುಡ್ ಮಾರ್ನಿಂಗ್. ಕುಶಾನಿ ಗುಡ್ ಮಾರ್ನಿಂಗ್. ಹಾಯ್, ನೀನು ಡ್ರೆಸ್ ಚೆನ್ನಾಗೈತಿ ಇವತ್ತು, ಗ್ರೀನ್ ಕಲರ್ ಡ್ರೆಸ್ಸು ಚೆನ್ನಾಗೈತೆ ಕಡೆ. ಬಾ ಹೋಗೋಣ ಬರ್ರಿ. ಥ್ಯಾಂಕ್ ಯು. ಹಾಯ್. ವಾವ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಗೋಪುರ ಅಲ್ವಾ, ಆಗಿದೆ. ಸೊ ಗೈಸ್ ಈಗ ಟಿಫನ್ ಮಾಡೋದಕ್ಕೆ ಬಂದಿದ್ದೀವಿ. ಕುಶಾನಿಗೆ ಹೊಟ್ಟೆ ಹಸಿ ಜಾಸ್ತಿ ಆಗ್ಬಿಟ್ಟಿದೆ ಅಂತ, ಅದಕ್ಕೆ 10:30 ಆಯ್ತು ಗೈಸ್. ಪಾಪ ಊಟ ನಾಷ್ಟ ಮಾಡಿಲ್ಲ ಇನ್ನು, ಅದಕ್ಕೆ ಅವಳು ನಾಷ್ಟ ಮಾಡಿಸ್ಬಿಟ್ಟು ಈಗ ದೇವಸ್ಥಾನ ಹೋಗ್ತೀವಿ. ಆಮೇಲೆ ನಿನಗೆ ಗೋಬಿ ಬೇಕಂತೆ, ಗೋಬಿ ಬೇಕಂತೆ ನೋಡಿ ಗೈಸ್. ಕುಶಾನಿಗೆ ಸಬ್ಸ್ಕ್ರೈಬರ್ಸ್ ನಾನು ಇಡ್ಲಿ ತೊಗೊಂಡಿದ್ದೀನಿ, ನಾನು ಬರೀ ವಡೆ ತಿಂತವನೆ. ವಡೆ ತಿಂತೀನಿ ಹೊಟ್ಟೆ ನೋಡಿ ಹೆಂಗೆ ಮಾಡ್ಕೊಂಡವನೆ. ಬಾವ ಇಡ್ಲಿ ಎಲ್ಲ ಇಡ್ಲಿ ಇವತ್ತು ಬರೀ ಇಡ್ಲಿ ಡೇ ಇವತ್ತು, ಅದಕ್ಕೆ ಇಡ್ಲಿ ತೊಗೊಂಡಿದ್ದೀವಿ. ಕುಶಾನಿ ಇಲ್ಲಿ ಹಾಂ ಪೂರಿ ಬಂದಿದ್ದೀನಿ. ಯಾರಿಗೋ ಪೂರಿ ಏನೋ ನೀನು ಒಳ್ಳೆ ಬ್ಯಾಟಿಂಗ್ ಮಾಡ್ತೀಯ ಕಣ. ಕುಶಾನಿ ಏನು ಬೇಕು? ಕೈ ಮುಕ್ಕೋ. ಅವಳಿಗಲ್ಲಿ ಆಟ ಸಾಮಾನು ಬೇಕಂತೆ. ಅವಳು ಆಟ ತಗೊಂಡ್ಬಿಟ್ರೆ ಮುಗಿದ್ ಗೈಸ್, ಅದು ಕೊಡಿಸ್ಲೇಬೇಕು ಅವಳಿಗೆ. ಬರೀ ಹೋಗೋಣ ಗೈಸ್. ಪರವಾಗಿಲ್ಲ ಗೈಸ್, ಇವತ್ತು ರಶ್ ಸ್ವಲ್ಪ ಕಮ್ಮಿ ಇದೆ ಅಲ್ಲಮ್ಮ? ಅಲ್ಲ ಆಚೆ ರಶ್ ಕಮ್ಮಿ ಇದೆಯಲ್ಲ, ಆಚೆ ಇದ್ರೆ ಒಳಗಿರಲ್ಲ ಅಂತ ಅರ್ಥ. ಬಾ. ಹೌದು, ಗಾಡಿನ ಮೇನ್ ರೋಡ್ ಬಿಟ್ಟು ಹೋಗ್ತಾರೆ, ಈ ಥರ ಲಾಕ್ ಮಾಡ್ಬಿಡ್ತಾರೆ ಪೊಲೀಸರು. ಅಲ್ಲಿ ನೋಡಿ, ಅಲ್ಲೊಂದು ಗಾಡಿ ಲಾಕ್ ಮಾಡಿದ್ದಾರೆ. ಇವೆಲ್ಲ ಲಾಕ್ ಮಾಡಿಲ್ಲ, ಅದು ಇವಾಗ ಬಂದಿರು ಕೂತಿದ್ದಾರೆ ಅದಕ್ಕೆ. ಹಾಯ್ ಸೂಪರ್. ನೀವು ಚಾಮರಾಜನಗರದಿಂದನಾ? ಥ್ಯಾಂಕ್ ಯು. ಬಾಯ್. ಗೈಸ್ ಇವಾಗ ನಮ್ಮ ಅಮ್ಮ ಪೂಜೆ ಸಾಮಾನು ತೊಗೊತಾ ಇದ್ದಾರೆ. ಕುಡಿ ಗೈಸ್. ಶೃಂಗೇರಿ ಟೆಂಪಲ್ ನೋಡಿ ಒಳಗಡೆ ಹೆಂಗಿದೆ. ಹಾಂ ಅದೇ ಇದು ಹೊಸ ಆಗಿರೋದು, ಬಂದಾಗ ಇರಲಿಲ್ಲ ಇದು, ಇವಾಗ ಹೊಸ ಆಗಿರೋದು. ಗೈಸ್ ಎಷ್ಟು ಚೆನ್ನಾಗಿದೆ. ವಾವ್ ಅಪ್ಪ, ಸಾಮ್ರಾಜ್ಯ ಥರ ಇದ್ದಾರೆ ಗೈಸ್. ಇದು ಜನಗಳು ನೋಡಿ ಗೈಸ್, ಎಷ್ಟು ಜನ ಅವರೇ, ಸುಮಾರು ಜನಗಳಿದ್ದಾರೆ ಗೈಸ್. ನಾನು ಲಾಸ್ಟ್ ಟೈಮ್ ಬಂದಿದ್ದು ನಾನು, ನಮ್ಮಪ್ಪ, ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಅಷ್ಟೇ ಬಂದಿದ್ದೀನಿ. ಬಂದು ಅಲ್ಲೇ ಒಂದು 5-6 ಇಯರ್ಸ್ ಆಗ್ಬಿಟ್ಟಿದೆ ನಾವು ಬಂದು. ಸೊ ಅದಾದಮೇಲೆ ಇವಾಗಲೇ ಬರ್ತಿರೋದು ನಾವು ಬಂದಾಗ ಈ ಜನಗಳು ಇದ್ದೇ ಇದ್ದಿಲ್ಲ ಗೈಸ್, ಸ್ವಲ್ಪ ಕಮ್ಮಿ ಜನಗಳಿದ್ರು. ಇವತ್ತು ಸಂಡೇ ಅಂತ ಸ್ವಲ್ಪ ಜಾಸ್ತಿ ಜನ ಓಡಾಗ್ಬಿಟ್ಟಿದ್ದಾರೆ. ಟಿಕೆಟ್ ತೊಗೊಬೇಕು, ಟಿಕೆಟ್ ತೊಗೊಳೋದಕ್ಕೆ ಕ್ಯೂ ನಿಂತ್ಕೊಬೇಕು. ಅದ್ರ ರೂಪಾಯಿ ನಾವು ಇಲ್ಲಿ ಆನ್ಲೈನಲ್ಲಿ ತೊಗೊಳೋಣ ಅಂದ್ಬಿಟ್ಟು ಇಲ್ಲೇ ಅಪ್ಲೈ ಮಾಡ್ತಿದ್ದೀವಿ. ಎಷ್ಟು ಈಸಿ ಗೈಸ್, ಎಷ್ಟು ಬೇಗ ಬಂದ್ಬೋದು ಟಿಕೆಟು? 2 ತೊಗೊಂಡ್ರ? ಒಂದೆರಡಾ? ಮತ್ತು ಅಲ್ಲಿ 2 ಬಂದಿದೆ. ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ 500 ರೂಪಾಯಿ ಗೈಸ್ ಒಂದು ಟಿಕೆಟು. ಅಯ್ಯೋ ಕುಶಾನಿ ಇವಾಗ ಎಲ್ರು ಅದೇ ಹೇಳಿದ್ದು. ಕುಶಾನಿ ಎಲ್ಲರೂ ನಿಂತ್ಕೊಂಡ್ಬಿಡ್ತಾರೆ ಇವಾಗ. ಏನೇ ಕುಶಾನಿ ಬಾಯ್ ಮಾಡ್ಬಿಡ ಎಲ್ರಿಗೂ. ನೋಡಿದ್ರ ಕುಶಾನಿಗೆ ಸಬ್ಸ್ಕ್ರೈಬರ್ಸ್ಗಳು ಯಪ್ಪ ಗೈಸ್. ಇವಾಗ ಕುಶಾನಿಗೆ ಆನೆ ಹತ್ರ ತಲೆ ಮೇಲೆ ಕುಕ್ಸನ. ಮಾಮ ಕೊಡೋಗವ್ರಿಗೆ. ಭಯ ಬೀಳ್ತೀಯಲ್ಲೇ ಕುಶಾನಿ.
ಅಯ್ಯಯ್ಯೋ ನಮಸ್ಕಾರ ಮಾಡ್ಬೇಕಲ್ಲ ಕೊಟ್ಬಿಟ್ಟು ನಮಸ್ಕಾರ ಮಾಡಿ ಗೈಸ್ ಭಯ ಬೀಳ್ತಾವೆ ಗೈಸ್ ಕುಶಾನಿ ನೋಡ್ಲಿ ಅವರೆಲ್ಲ ಕೊಟ್ಟಾರ ನೋಡೋದು ಗೈಸ್ ಕುಶಾನಿ ಭಯ ಬೀಳ್ತಾಳೆ ಗೈಸ್ ಆನೆಯಿಂದ ಕುಶಾನಿಗೆ ಆಶೀರ್ವಾದ ಆಯಿತು ಫೈನಲಿ ಮಾಮಂಗೆ ನವಾಗ ಇವಾಗ ಸಿಂಗರಿ ದರ್ಶನ ಮಾಡ್ಕೊಂಬಿಡಿ ಗೈಸ್ ನಮ್ಮ ಫ್ಯಾಮಿಲಿಯ ದರ್ಶನಕ್ಕೆ ಹೋಗ್ತಿದ್ದಾರೆ ನಾನು ದರ್ಶನಕ್ಕೆ ಹೋಗ್ತಿಲ್ಲ ಯಾಕೆ ಗೊತ್ತಾ ಇಲ್ಲಿ ಪಂಚ ಹಾಕೊಂಡ್ರೆ ಮಾತ್ರ ಬಿಡ್ತಾರಂತೆ ಇಲ್ಲಾಂದ್ರೆ ಬಿಡಲ್ವಂತೆ ಸೊ ಅದಕ್ಕೇ ಐ ಆಮ್ ಔಟ್ ದೇರ್ ಇನ್ ಹೋಗ್ರಿ ದರ್ಶನ ಮಾಡ್ಕೊಂಬರ್ರಪ್ಪ ನೀವೆಲ್ಲರೂ ಪುಣ್ಯ ಮಾಡಿದ್ರಿ ನೀವು ನಾವು ಪುಣ್ಯ ಮಾಡಿಲ್ಲ ಗೈಸ್ ಅಂದರೆ ಯಾಕೆಂತಂದರೆ ನಾನು ಪ್ಯಾಂಟ್ ಹಾಕೊಂಬಂದಿದ್ದೀನಿ ಗೈಸ್ ಪ್ಯಾಂಟ್ ಹಾಕೊಂಬಂದಾಗೆಲ್ಲ ಒಳಗೆ ಬಿಡಲ್ವಂತೆ ದರ್ಶನ ಮಾಡೋದಕ್ಕೆ ಒಳಗಡೆ ಸೊ ಅದಕ್ಕೇ ನಾನು ಹಂಗೆ ಆಚೆ ಕಡೆನೇ ಕೈ ಮುಕ್ಕೊಂಡು ಬಂದೆ ಅವ್ರು ಒಳಗಡೆ ಹೋಗಿ ಆರಾಮಾಗಿ ದರ್ಶನ ಮಾಡ್ಕೊಂಡು ಬರಲಿ 350 ಕಿಲೋಮೀಟ್ರ್ ಬಂದು ನಾನು ಒಳಗಡೆ ಬಿಟ್ಟಿರಂದರೆ ಬೇಜಾರಾಗೋಗ್ಬಿಡುತ್ತೆ ನೆಕ್ಸ್ಟ್ ಟೈಮ್ ಪಾಠ ಕಲ್ತ್ಕೊಂಡೆ ನಾನು ನೆಕ್ಸ್ಟ್ ಟೈಮ್ ಪಂಚ ಹಾಕೊಂಡೇ ಬರ್ತೀನಿ ಸೊ ಅಕಸ್ಮಾತ್ ನೀವೇನೋ ಶೃಂಗೇರಿಗೆ ಬರಬೇಕು ಅಂತಂದರೆ ಪಂಚ ತೊಗೊಂಬನ್ನಿ ಗೈಸ್ ಪಂಚ ಇಲ್ಲಾಂದ್ರೆ ಒಳಗೆ ಬಿಡಲ್ಲ ಒಳಗೆ ಬಿಡ್ತಾರೆ ಆದರೆ ಒಳಗೆ ದರ್ಶನ ಮಾಡೋದಕ್ಕೆ ಬಿಡಲ್ಲ ಪಂಚ ಹಾಕೊಂಬನ್ನಿ ಇರಲಿ ಪರವಾಗಿಲ್ಲ ನಮ್ಮ ಫ್ಯಾಮಿಲಿಗೆ ದೇವ್ರ ಆಶೀರ್ವಾದ ಮಾಡಲಿ ಅವರು ಚೆನ್ನಾಗಿರೋ ನಾನು ಚೆನ್ನಾಗಿದ್ದಂಗಲ್ವಾ ಯಾವ ರೂಲ್ಸ್ ಗೈಸ್ ಪ್ಯಾಂಟ್ ಹಾಕೊಂಡ್ರೆ ದರ್ಶನಕ್ಕೆ ಬಿಡಲ್ಲ ಪಂಚ ಹಾಕೊಂಡ್ರೆ ದರ್ಶನಕ್ಕೆ ಬಿಡ್ತಾರೆ ಇದು ಯಾವ ರೂಲ್ಸ್ ಅಂದರೆ ನಂಗೆ ದೇವರೇ ಗೊತ್ತಿಲ್ಲ ಯಾಕೆ ಈ ಥರ ರೂಲ್ಸ್ ಮಾಡಿದೆ ಅಂತಲೂ ನಂಗೆ ಗೊತ್ತಿಲ್ಲ ಸೊ ಮತ್ತು ಇನ್ನೂ ಸುಮಾರು ಟೆಂಪಲ್ಗಳಿದ್ದಾವೆ ಕೃಷ್ಣನ ಟೆಂಪಲ್ ಆಗಿರ್ಬೋದು ಪ್ರತಿಯೊಂದು ಟೆಂಪಲ್ಗಳಲ್ಲಿ ಪಂಚ ಹಾಕೊಂಡ್ರೆ ಮಾತ್ರ ಏನಕ್ಕೆ ಬಿಡ್ತಾರೆ ನಂಗೆ ದೇವರೇ ಗೊತ್ತಿಲ್ಲ ಅದು ಯಾಕೆಂದರೆ ನಿಮ್ಗೆ ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಿಳ್ಕೊತೀನಿ ನಾನು ಗೊತ್ತಿಲ್ದಿರ ತಿಳ್ಕೊಬೇಕಲ್ವ ಗೊತ್ತಿರೋ ಹತ್ರ ಕೇಳಿಕೊಂಡು ಗೊತ್ತಿದ್ರೆ ಹೇಳಿ ಗೈಸ್ ಪಂಚ ಹಾಕ್ಕೊಂಡೇ ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು ಪ್ಯಾಂಟ್ ಹಾಕ್ಕೊಂಡ್ರೆ ಏನಕ್ಕೆ ಬಿಡಲ್ಲ ತಿಳಿಸಿ ನನಗೆ ಆಮೇಲೆ ಇನ್ನೊಂದು ಕಡೆ ಶರ್ಟ್ ಬಿಚ್ಚಿ ಹೋಗ್ಬೇಕು ದೇವಸ್ಥಾನಕ್ಕೆ ದೇವಸ್ಥಾನ ಒಳಗೆ ಹೋಗ್ಬೇಕಂದ್ರೆ ಧರ್ಮಸ್ಥಳಲ್ಲಾಗಿರ್ಬೋದು ಮತ್ತು ಇಲ್ಲಾಗಿರ್ಬೋದು ಶರ್ಟ್ ಬಿಚ್ಚಿ ಹೋಗಬೇಕು ಏನಕ್ಕೆ ಅದು ರೂಲ್ಸ್ ಮಾಡಿದ್ದಾರೆ ಅಂತ ದೇವಣ್ಣ ಗೊತ್ತಿಲ್ಲ ನನಗೆ ಗೈಸಲ್ಲಿ ಆಫೀಸರ್ ಇದ್ದಾರೆ ಅವ್ರ ಹತ್ರ ಹೋಗ್ಬೇಕು ಕೇಳ್ತೀನಿ ರೀ ಏನಕ್ಕೆ ಅಂತ ಪ್ಯಾಂಟ್ ಹಾಕೊಂಡ್ರೆ ಬಿಡಲ್ವಾ ಹೇಳಿದಾರೆ ಪ್ಯಾಂಟ್ ಹಾಕೊಂಡ್ರೆ ಒಳಗೆ ಬಿಡಲ್ವ ಒಳಗಡೆ ಪಂಚಲ್ಲಿ ಹೋಗ್ಬೇಕಾ ಯಾಕೆ ಪಂಚ ಇಲ್ಲ ಹೋಗಿ ಬಂದೆ ಇಲ್ಲೇ ಮಾಡ್ಕೊಂಬಂದೆ ಇಲ್ಲೇ ಹೋಗ್ಬಿಟ್ರೆ ಅಷ್ಟೇ ಒಳಗೆ ಬಿಟ್ಟಿಲ್ಲ ಒಳಗಡೆನೂ ಪಂಚ ಹಾಕೊಬೇಕು 3 ತಿಂಗಳಿಂದ ಏನಕ್ಕೆ ಆ ಥರ ಮಾಡಿದ್ದಾರೆ ರೂಲ್ಸು ಅಂದ್ರೆ ದೇವರಂತ ಕೆಲವರು ಹುಡುಗಿಯರೆಲ್ಲ ಬರ್ತಾರಲ್ಲ ಇಷ್ಟ ಹಾಕೊಂಡ್ಬರ್ತಾರಲ್ಲ ಚೇಂಜ್ ಮಾಡಿದ್ರು ಹಾಕೊಂಬರ್ಬಾರ್ದು ಅದಕ್ಕೆ ಅವರಿಗೂ ಇದೇ ತರನೇ ಸೇಮ್ ರೂಲ್ಸ್ ಅವರು ಬಂದ್ರು ಬರೀ 3 ತಿಂಗಳಿಂದ ಮಾಡಿರೋ ರೂಲ್ಸ್ ಇದು ಮಿನಿಸ್ಟರ್ ಬಂದ್ರು ಅಷ್ಟೇ ಮುಂಚೆ ಈ ಥರ ರೂಲ್ಸ್ ಇದೆ ತಾನೆ ಅದೇ ಹಂಗ್ ಬಿಡಂಗಿಲ್ಲ ಯಾಕೋತ ಕೆಲವು ಹುಡುಗಿಯರು ಬಂದ್ರೆ ಇಷ್ಟ ಹಾಕೊಂಬರೋದು ಮಾಡೋದೆಲ್ಲ ಮಾಡ್ತಾರೆ ಅದಕ್ಕೋಸ್ಕರ ಹಿಂಗೆ ಚೆನ್ನಾಗಿದೆ ಹೇಳಿ ಯಾವುದು ಈ ತರ ಮಾಡಿ ಗೈಸ್ ಗೊತ್ತಾಯ್ತಾ ಇದು ಮಾಡಿರೋದು 3 ತಿಂಗಳಿಂದ ಅಂತೆ ಅದು ಯಾಕೆ ಅಂತಲೂ ಅವ್ರು ಹೇಳಿದ್ರು ನಾನು ಅವ್ರ ಫೇಸ್ ತೋರ್ಸೋಕೆ ಹೋಗಿಲ್ಲ ನಾನು ಅವ್ರ ಫೇಸ್ ತೋರ್ಸೋಕ್ಕಾಗಿಲ್ಲ ಯಾಕಂದರೆ ಸುಮ್ಮನೆ ಪಾಪ ಅವ್ರಿಗೇನೆ ಪ್ರಾಬ್ಲಮ್ ಅಂತ ಅದಕ್ಕೇ ಪಂಚೆ ಹಾಕೊಂಬರ್ಬೇಕು ಅಂತ ಮಾಡಿದ್ರಂತೆ ಅದು ನಾನು ಹೇಳಿಲ್ಲ ಅದನ್ನು ಅವ್ರು ಹೇಳಿದ್ರು ಅದನ್ನೇ ನಿಮ್ಗೆ ಕೇಳಿಸಿದೆ ಅಷ್ಟೇ ಸೊ ಇದು ಆ್ಯಕ್ಚುಲ್ ರೀಸನ್ ಇದು 3 ತಿಂಗಳಿಂದ ಅಷ್ಟೇ ಮಾಡಿರೋದು ಸೊ ಓಕೆ ಇಟ್ಸ್ ಓಕೆ ಇದೆಲ್ಲ ಆಗ್ತಿರೋದು ಅವಾಗ ಏನು ಮಾಡೋಕ್ಕಾಗಲ್ಲ ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಕುಶಾನಿಗೆ ಅಲ್ಲಿ ಅಕ್ಷರ ಅಭ್ಯಾಸ ಇಲ್ಲೇ ಇರೋದು ಮಂಟಪ ಸೊ ಮಂಟಪಕ್ಕೆ ಹೋಗ್ಬಿಟ್ಟು ಇವಾಗ ಕುಶಾನಿಗೆ ಅಕ್ಷರ ಅಭ್ಯಾಸ ಮಾಡಿಸೋ ಬಂದರು ಅವರು ನಮ್ಮ ಫ್ಯಾಮಿಲಿ ಬರ್ತಾರೆ ನೋಡಿ ಅಲ್ಲಿ ನಮ್ಮ ಬಾವ ಬತ್ತಾ ಅವ್ರೆ ಇವಾಗ ನೀನು ಅಲ್ಲಿ ಅಕ್ಷರ ಅಭ್ಯಾಸ ಮಾಡಬೇಕು ಅದು ಮಾಡಿದ ತಕ್ಷಣ ನೀನು ಎಲ್ಲದರಲ್ಲೂ ಫಸ್ಟ್ ರ್ಯಾಂಕ್ ತೆಗಿಬೇಕು ಸ್ಕೂಲಲ್ಲಿ ಕಾಲೇಜಲ್ಲ ನಿಮ್ಮ ಅಪ್ಪನ ಥರ ನೀವು ಅಮ್ಮನ ಥರ ಲಾಸ್ಟ್ ರ್ಯಾಂಕ್ ತೆಗಿಬೇಡ ಇಲ್ಲಿ ಸುಮಾರು ಜನ ಬಂದು ಇಲ್ಲೇ ಅಕ್ಷರ ಅಭ್ಯಾಸ ಮಾಡಿಸೋದು ಕುಶಾನಿಗೆ ಕರ್ಕೊಂಬಂದು ಮಾಡಿಸೋದಕ್ಕೆ ಇಲ್ಲಿ ಇವಾಗ ಅಮ್ಮ ನಮಗೂ ಇಲ್ಲೆಲ್ಲ ಮಾಡಿಸಿದ್ದು ನೀವು ಮತ್ತೆ ಎಲ್ಲಿ ಮಾಡ್ಸಿದ್ದು ನಮಗೆ ನಮ್ಮ ಡೈರೆಕ್ಟ್ ಸ್ಕೂಲಾ ಗೈಸ್ ನಮ್ಗೆ ಇವೆಲ್ಲ ಮಾಡ್ತಾರೆ ಅಂತ ಗೈಸ್ ನಾವು ಅಮ್ಮ ಅದಕ್ಕೆ ನಾವು ಕರೆಕ್ಟಾಗಿ ಓದಿಲ್ಲ ಇವೆಲ್ಲ ಮಾಡ್ಸಿದ್ರೆ ನಾವು ಕರೆಕ್ಟಾಗಿ ಓದ್ತಿದ್ವಿ ಅನುಕೂಲ ಇರಲಿಲ್ವಾ ಅದಕ್ಕೆ ಮಾಡ್ತಿಲ್ಲ ಗೈಸ್ ನಮಗೆ ಅವಾಗೆಲ್ಲ ದುಡ್ಡಿಲ್ಲ ಅಂತೆ ಮಾಡ್ಸೋದಕ್ಕೆ ಅದಕ್ಕೆ ಮಾಡ್ತಿಲ್ಲ ಅದಕ್ಕೆ ನಾವೆಲ್ಲ ಓದಿಲ್ಲ ಗೈಸ್ ಫೇಲ್ ಆಗ್ಬಿಟ್ವಿ ನಾವು ಗೈಸ್ ಇವಳಿಗೆ ಚಿಕ್ಕ ಮಕ್ಕಳನ್ನ ಸಿಕ್ಕಾಪಟ್ಟೆ ಇಷ್ಟ ಗೈಸ್ ಇವಳು ತಮ್ಮನ ತಂಗಿನ ಬಂದರೆ ಎಷ್ಟು ಲವ್ ಮಾಡ್ತಾರೆ ಅಂತ ಇವಾಗ ನೀವು ನೋಡ್ಬೋದು ನೀವು ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತಾಳೆ ನೋಡಿ ಗೈಸ್ ಎಷ್ಟು ಜನ ಬಂದಿದ್ದಾರೆ ಮಕ್ಕಳನ್ನ ಕರ್ಕೊಂಡು ಇಲ್ಲಿಂದ ಆಚೆಗೆ 2 ವರ್ಷ 5 ಗಂಟೆ ಸ್ಕೂಲ್ ತಣ್ಣಲ್ಲಿ ನಾವು ಇರೋದಿಲ್ಲ ಆಮೇಲೆ ಸ್ಕೂಲ್ ಸೇರ್ಸ್ಬೇಕು ಅಂತ ಇರುತ್ತಲ್ವಾ ಯಾವಾಗಾರು ಪೆನ್ನು ಬುಕ್ ಮನೆ ಸಿಕ್ಕಿದ್ರೆ ನಿಂತ್ಕೊ ಕುತ್ಕೊಂಡ್ಬಿಡ್ತಾರೆ ಆತರ ಏಕಾಏಕಿ ಮಾಡೋದ್ ಬೇಡ ಅಮ್ಮನ ಆಶೀರ್ವಾದ ಸಿಗ್ಲಿ ಅದಕ್ಕೋಸ್ಕರ ಕರ್ಕೊಂಡ್ಬಂದಿದ್ದಾರೆ ಕೆಲಸ ಮಾಡ್ತಾರೆ ಅವ್ರ ಆಶೀರ್ವಾದ ಜೊತೆಗೆ ಅವ್ರು ಓದ್ಬೇಕು ಅಂತನಾ ಅವ್ರ ಆಶೀರ್ವಾದ ಇದ್ರೆ ಚೆನ್ನಾಗಿ ಓದ್ತಾರೆ ಚೆನ್ನಾಗಿ ಬುದ್ಧಿವಂತರಾಗ್ತಾರೆ ಓದ್ತಾರೆ ತುಂಬಾ ಇಂಟೆಲಿಜೆಂಟ್ ಆಗ್ತಾರೆ ಅಂತ
ಕುಶಾನಿ ಇಂಟೆಲಿಜೆಂಟ್ ಆಗ್ಬಿಟ್ಟು ಅವ್ರ ಅಪ್ಪನ ಥರ ಫುಲ್ ಫಸ್ಟ್ ಆಗ್ತಾ ಇದ್ದಾಳೆ ಎಲ್ಲ ಕಡೆ. ಡಾಕ್ಟರ್ ಇಂಜಿನಿಯರ್ ಆಗ್ತಾಳಾ? ಓ ಕ್ರಿಕೆಟರ್ ಆಗ್ತಾಳಾ? ಆರ್ ಸಿ ಬಿ ಕಳ್ಸ್ಬಿಡೋಣ ನೋಡೋಣ, IPL ಕಳ್ಸ್ಬಿಡೋಣ. ಕುಶಾನಿ ಹೋಗ್ಬಿಟ್ಟು ಆ ಆಂಟಿ ಕೈಲಿ ನೀರು ಕೇಳಿ ಕುಡ್ಸ್ಕೊಂತ ಅವಳೆ ಪಾಪ. ಅವರು ಅವ್ರ ಮಗಳು ತಾನೇ ನೋಡ್ಕೊತವ್ರೆ ಅಲ್ವಾ? ಮಕ್ಕಳು ದೇವ್ರ ಸಮಾನ ಕಣಮ್ಮ. ನೋಡಿ ಯಾರು ಭೇದ ಭಾವ ಮಾಡಲ್ಲ ಮಕ್ಕಳಿಗೆ. ಅವ್ರು ಇವಾಗ ನಮಗೆ ಇದು ಕೊಡ್ತಾರೆ, ಒಂದು ಬಳ್ಪ ಕೊಡ್ತಾರೆ ಮತ್ತು ಅಷ್ಟೊಂದು ಕೊಂಬು ಕೊಡ್ತಾರೆ. ಬಳ್ಪ ಅಂತ ತಗೊಂಡು ಇಲ್ಲಿ ಬರಿಬೇಕು, ಅಷ್ಟೊಂದು ಕೊಂಬಲ್ಲಿ ಇಲ್ಲಿ ಬರಿಬೇಕು. ಅವಳು ಆತರ ಅವಳಿಗೆ ಫಸ್ಟ್ ಅರ್ಶಿನ ಕೊಂಬ್ ಕೊಟ್ಟಿದಾರಲ್ಲ ಅದ್ರಲ್ಲೇ ಅಕ್ಕಿ ಮೇಲೆ ಬರ್ಸ್ತಾರೆ. ಆಮೇಲೆ ಅವಳು ಕೈ ಹಿಡ್ಕೊಂಡು ಬಳಪದಲ್ಲಿ ಸ್ಲೇಟ್ ಮೇಲೆ ಬರ್ಸ್ತಾರೆ. ಅವಳು ಆಲ್ರೆಡಿ ಬರೀತಾವಳೆ. ಹೇ ಅವಳಿಗೆ ಆ ಥರ ಜಾಸ್ತಿ. ಬೇಗ ಫಸ್ಟ್ ರ್ಯಾಂಕ್ ಉಂಟು, ಬೇಗ ಓದ್ಬಿಟ್ಟು ಫಸ್ಟ್ ರ್ಯಾಂಕ್ ತೆಗಿದಾಳೆ ಪಕ್ಕ ಅವಳು 100%. ಸೊ ಒಂದು ರೌಂಡ್ ಕುಶಾನಿ ಎಲ್ಲರೂ ಮಾತಾಡ್ಸ್ಕೊಂಬತ್ತವಳು ಗೈಸ್. ನೋಡಿ ಎಲ್ರೂ ಒಂದು ರೌಂಡ್ ಮಾತಾಡ್ಸ್ಕೊಂಡು ನೋಡಿ ಎಲ್ಲರ ಹತ್ರನೂ ಹೋಗ್ತೀಯಾಳೆ. ಸ್ನೇಹ ಜೀವಿನ ಅವಳು. ಒಂದು ರೌಂಡ್ ಅಲ್ಲಿಂದ ಹಿಂಗೆ ಹೋಗಿ ಫುಲ್ ಸ್ಟ್ರೈಟ್ ಹೋಗಿ ಮತ್ತೆ ಆ ಕಡೆ ಹೋಗೋಳು ಇವಾಗ ಹಿಂದಗಡೆ. ಇಲ್ಲಿ ನೋಡಿ ಗೈಸ್ ಇವಾಗ ಅಲ್ಲಿ ಹೋಗೋಳೆ. ನಮ್ಮನ್ನು ಮರ್ತೋಗ್ಬಿಟ್ಟವಳೆ. ಏನು ದೊಡ್ಡ ಮನುಷ್ಯರು ಥರ ಕೂತ್ಕೊಂಡ ನೋಡಿ ಗೈಸಲ್ಲಿ ಮಾತಾಡ್ಕೊಂಡು. ಕೋಟಿ ಸೂರ್ಯ ಸಮಪ್ರಭಾ ನಿರವಿದ್ಯಂ ಗುರುವೇ ಪುರವಾಸಿನಿ ಮೈ ಶ್ರೀ ಗುಣವೇ ನಮಃ. ಅವಳೇನು ಹೇಳ್ತಿಲ್ಲ ಗೈಸ್, ಅವಳೇನು ಹೇಳ್ತಿಲ್ಲ, ಅವಳು ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಗೈಸ್. ಕುಶಾನಿ ಲಿಪ್ಸಿಂಗ್ ಮಾಡ್ತಾಳೆ ಗೈಸ್. ಅವಳು ಹೇಳ್ತಿಲ್ಲ, ಲಿಪ್ಸಿಂಗ್ ಮಾಡ್ತಾಳೆ ಕುಶಾನಿ. ರೀಲ್ಸ್ ಮಾಡ್ತಾಳೆ, ಲಿಪ್ಸಿಂಗ್ ರೀಲ್ಸು. ನೋಡಿ ಹೇಳೆ ಬೇಕಂತ ಹೇಳುವಾಗ ಅಯ್ಯೋ ನಾನು ಕೊಟ್ಟಿದ್ದ ದೇವ್ರನ್ನ ಬರ್ತಿಲ್ಲ ನಾನು. ಗೈಸ್ ಕುಶಾನಿ ಬರ್ದು ಬಿಟ್ಲು ಫೈನಲಿ. ಕುಶಾನಿ ಸ್ಮೈಲು. ಅಯ್ಯ ಏನಂತ ಬರಬೇಕು? ಶ್ರೀ ಗುರುದ್ಯೋ ನಮಃ ಅಂತ ಬರಬೇಕು ಗೈಸ್. ಇಷ್ಟಲ್ಲೇ ಬರಬೇಕು ನೋಡಿ. ಶ್ರೀ ಗಣೇಶಾಯ ನಮಃ ಅದ್ರ ಮೇಲೆ ಬರಿಬೇಕು. ಮತ್ತೆ ಶ್ರೀ ಗಣೇಶಾಯ ನಮಃ ಅಂತ ಬರಬೇಕಂತ ಗೈಸ್ ಇದ್ರ ಮೇಲೆ. ಚೆನ್ನಾಗಿ ಬರಿ. ಏನು ಗಣೇಶ ಹೇಳು? ಗಣೇಶ. ವೆರಿ ಗುಡ್. ನಮಃ ಅನ್ನೋ. ಓ ಕಲ್ತ್ಬಿಡ್ಲು ಕಟ್ಟಿ ಮೇಳ ಕಲ್ತ್ಬಿಡ್ಲು. ಅವಳೆ ಬರ್ದು ಸಾಕುದ್ಲು ಗೈಸ್ ಎಲ್ಲ. ಬರ್ಕೊಳಮ್ಮ, ನೀನೇ ಬರಿ. ಮಾರ್ಟಿನ್ ಅಂತೆ, ಮಾರ್ಟಿನ್ ಬರ್ತಾನಂತೆ, ಮಾರ್ಟಿನ್. ಬರಿಯ ಕುಶಾನಿ ಬರೀ. ಅಯ್ಯೋ ಇನ್ನು ಇದನ್ನೇ ಬರ್ತಿಲ್ಲಲ್ಲಪ್ಪ ಅವಳು. ಆಳೆ ಮುಂದೆ ಹೋಗ್ತಾವ್ರೆ ನೋಡಿ, ಇದನ್ನೇ ಬರಿತಾ ಇಲ್ಲ ಪಾಪ. ಮಗು ನೋಡೋದು ಕುಶಾನಿ ಎಷ್ಟು ಚೆನ್ನಾಗಿ ಬರೀತಿದೆ. ನೀನು ನೋಡಿ ಹೆಂಗೆ ಆಡ್ತಿದ್ಯಾ. ಅವಳೇ ಬರಿಬೇಕು. ಏನು ಇವಳು ಪೊಲೀಸ್ ಆಫೀಸರ್ ಇವಳು. ವಾವ್ ಕೈ ಇವಾಗ ಸ್ಲೇಟ ಬರಬೇಕು. ಸ್ಲೇಟಲ್ಲಿ ಗುರುಭ್ಯೋ ನಮಃ ಅಂತ ಬರ್ಸಮ್ಮ. ಅಯ್ಯೋ ಅವ್ರ ಅಮ್ಮ ಬರ್ಬೇಕಾಯ್ತು ಗೈಸ್. ಇವಾಗ ಅವ್ರ ಅಮ್ಮ ಬಂದಿದ್ರೆ ಅವಳು ಅನ್ಭವಿಸ್ಬೇಕಾಯ್ತು ಕಷ್ಟ ಪಾಪ. ಅವ್ರ ಅಪ್ಪ ಕೊಡ್ಬೇಕು ಕಷ್ಟ ಪಾಪ. ನಿಂಗೆ ಗಂಡಿಗೆ ನೋಡೆ ಯಾವ ಥರ ಕಾಟ ಕೊಡ್ತಾವಳೆ. ನೀನು ಬಂದಿದ್ರೆ ನಿಂಗೆ ಹೆವಿ ಕಾಟ ಕೊಟ್ಬಿಟ್ಟು ಚೈತ್ರ ಕುಶಾನಿ. ನೋಡಿಲಿ ಆ ಹುಡುಗ ಎಷ್ಟು ಚೆನ್ನಾಗಿ ಬರೀತಾನ ಪಾಪ ಹುಡುಗ. ನೀನು ಇದೆಯಾ ಗೈಸ್? ಪಾಪ ಅವ್ರ ಅಮ್ಮ ಅವ್ರ ಅಪ್ಪ ಅಲ್ಲಿ ಒಬ್ಬರೇ ಬರ್ಸ್ತವ್ರೆ. ಇವಳಿಗೆ 3 ಜನ ಬೇಕು ಬರ್ಸೋದಕ್ಕೆ. ಪಕ್ಕ ಅವಳು ಓದಲಾಗೈತೆ ಅವಳು ಪಕ್ಕ. ಇವಳು ಈ ಥರ ಆಡಿದ್ರೆ ಹೆಂಗೆ ಎಲ್ಲಿ ಓದ್ತಾಳೆ ಅವಳು? ಇಲ್ಲೇ ಬರೀತಿಲ್ಲ ಅವಳು. ಸ್ಕೂಲ್ಗೆ ಹೋದಂಗೆ ಅವಳು ಬರ್ದಂಗೆ ಎಲ್ಲ. ಅವ್ರು ಮುಂದೆ ಹೋಗ್ತಾವ್ರೆ, ನಾವು ಇನ್ನೂ ಹಿಂದೆನೇ ಇದ್ದೀವಿ. ವಿನ್ ಆಗುತ್ತೆ ಸುಮ್ಮನೆ. ಆಮೇಲೆ ಲೇಟಾಗಿ ಕೊಟ್ಟರೆ ವಿನ್ ಆಗುತ್ತೆ ಸುಮ್ಮನೆ. ಇದು ಆಮೆ ಅಲ್ಲ, ಇದು ಇದು ಬೇರೆ ಪ್ರಾಣಿ. ಇದು ಕುಶಾನಿ ಓಡ್ತಾವಳೆ ಗೈಟ್ ಆಚೆ ಕಡೆ ಗೈತ್. ಎಲ್ಲ ಮಕ್ಳುಗಳು ಬರೀತಾವ್ರೆ ಅವ್ರ ಪಾಡಗೋರು. ಅವಳು ಅಲ್ಗೊಟ್ಟೋದ್ಲು ಪಾಪ. ನಮ್ಮ ಬಾವ ಒಬ್ಬರೇ ಬರೀತಾರೆ ಗೈತ್ ಇಲ್ಲಿ. ಅವಳು ಹೊರಟೆ ಹೋದ್ಲು. ನಮ್ಮ ಬಾವ ಅಕ್ಷರ ಬೈತಾ ಮಾಡ್ತಾರಮ್ಮ.
ಕರ್ಕಮ್ಮ ಇನ್ನೂ ಇದೆ ನಮ್ಮನೆ ಬರ್ಬಿಡ್ರು ಗೈಸ್. ಅವಳ ಕೈ ಬರ್ಬೇಕಮ್ಮ, ನೀನು ಬರೆಯಂಗಲ್ಲ. ನೀನು ಯಾಕೆ ಬರೀತೀಯಾ? ಅಯ್ಯಯ್ಯೋ, ನನಗೂ ಇನ್ನೊಂದು 4 ಅಕ್ಷರ ಬರಲಿ ಅಂತ. ನಿಂಗೆಲ್ಲ ಬರುತ್ತಲ್ಲಮ್ಮ, ಪಾಪ ಅವಳ ಕೈಲಿ ಬರ್ಬೇಕಾಗಿತ್ತು. ಅಯ್ಯಯ್ಯೋ, ನಾನು ಅಮ್ಮ ಅಕ್ಷರಾಭ್ಯಾಸ ಆಯಿತು. ಅಕ್ಷರಾಭ್ಯಾಸ ಆಯಿತು, ಉಳಿದಲ್ಲ ಗೈಸ್. ಇವರಿಬ್ಬರು ಆಗಿದೆ ಗೈಸ್ ಅಕ್ಷರಾಭ್ಯಾಸ. ಕುಶನಿಗೆ ಮಾಡಿಲ್ಲ. ಇವಳು ಕಿಲಾಡಿ, ಇವಳು ಕಿಲಾಡಿ ಅಂತೆ ಕಳಿಯಲ್ಲ ಅವಳು ಅಷ್ಟೇ. ತಲೆ ಆಯ್ತು ಅಂದ್ರೆ ಆಗಲ್ಲ. ಬೇಡ ಹೋಗಿ, ಬೇಡ ಹೋಗಿ, ಮಾಡ್ಬಿಡೋಣ ಅವಳನ್ನ. ಯಾರು ಬೇಕು ಹೇಳಿ ಫೇಲ್ ಮಾಡ್ತಾ ಇದ್ದೀವಿ. ಫೈನಲಿ ಕುಶನಿಗೆ ಅಕ್ಷರಾಭ್ಯಾಸ ಮುಗೀತು. ಏನು ಮುಗೀತು? ಅವಳಲ್ಲ, ನಿಮ್ಮಿಬ್ಬರದ್ದು ಮುಗೀತು. ಇದು ನನ್ನ ಅಕ್ಷರಾಭ್ಯಾಸ. ಥ್ಯಾಂಕ್ ಯು ಕೊಡು. ಗೈಸ್ ಎಲ್ಲ ಕುಶನೇ ಕೊಡ್ತಾವೆ ಗೈಸ್ ಬುಕ್ಗಳು. ಫುಲ್ ಬುಕ್ ಕಲೆಕ್ಷನ್ಸು ಗೈಸ್. ಅಲ್ಲಿ ದೇವ್ರ ಕೈ ಮುಗಿಬೇಕು. ಹೋಗು ಅಂದರೆ ಹೋಗ್ತಿಲ್ಲ ಗೈಸ್ ಅವಳು. ಕೈ ಮುಗ್ಬಿಡು. ಅಯ್ಯಯ್ಯೋ, ಅವರೇ ಭಯ ಬಿಟ್ರು ಗೈಸ್ ಪಾಪ. ಇವಳ ಹಳದ್ ನೋಡ್ಬಿಟ್ಟು ಯಪ್ಪ, ದೇವಸ್ಥಾನದಲ್ಲಿ ದೇವ್ರ ಪೂಜಾರಿನೇ ಭಯ ಬಿಟ್ಬಿಟ್ರು. ಹಿಂದೆ ಹೊರಟೋದ್ರು ಪಾಪ ಗೈಸ್. ಈಗ ಜಸ್ಟ್ ಅವಳಿಗೆ ಅಕ್ಷರಾಭ್ಯಾಸ ಮಾಡಿಕೊಂಡು, ಅವಳು ಮಾಡ್ಕೊಂಡಲ್ಲ ಪಾಪ, ಇವರಿಬ್ರು ಮಾಡ್ಕೊಂಡು ಬಂದರು ಗೈಸ್. ಈ ಶೃಂಗೇರಿ ಟೆಂಪಲ್ ಕಟ್ಟಿಸಿದ್ದು ಯಾವಾಗ ಗೊತ್ತಾ? 1338ನೇ ಇಸ್ವಿಲಿ ಇದನ್ನ ಕಟ್ಟಿಸಿದ್ದು. ಸೊ ಇದನ್ನು ಕಟ್ಟಿಸಿದವ್ರು ಬಂದ್ಬಿಟ್ಟು ವಿದ್ಯಾನಾರಾಯಣ ಅನ್ನೋರು. ಸೊ 14th ಸೆಂಚುರಿ ಹಿಂದೆ ಇಲ್ಲಿ ಫಸ್ಟು ಶಿವ ಟೆಂಪಲ್ನ ಬಿಲ್ಡ್ ಮಾಡಿದ್ದು. ಅದಾದಮೇಲೆ 15th ಸೆಂಚುರಿಯಲ್ಲಿ ಸರಸ್ವತಿ ಟೆಂಪಲ್ನ ಬಿಲ್ಡ್ ಮಾಡಿದ್ದು. ಸೊ ಇದು ಇದರ ಹಿಸ್ಟ್ರಿ. ಸೊ ಸುಮಾರು ಹಳೇದು 14th ಸೆಂಚುರಿ ಹಿಂದೆ ಅಂತಂದರೆ ತುಂಬ ಹಳೇದು. ಸೊ ಇಲ್ಲಿ ಕೆರೆ ಇದೆ, ಕೆರೆಯಲ್ಲಿ ಮೀನುಗಳಿರ್ತವೆ. ಮೀನುಗಳು ನೋಡ್ಕೊಂಬರೋಣ ಬನ್ನಿ. ಅಜ್ಜಿ ಕಾಲಿಗೆ ಆಗಲ್ಲ. ಅಮ್ಮ ನಿಮ್ಮ ಮೇಲೆ ಏನೋ ಬರ್ತೀವಿ ನಾವು, ನೀನು ಯಾಕೆ ಬರ್ತಿದ್ಯಾ? ಹಾಂ ಪಾಪ ನಮ್ಮ ಅಜ್ಜಿ ಕಾಲಿಗೆ ಗಾಯ ಆಗಿದೆ ಗೈಸ್. ಆದರೂ ಪಾಪ ನಮ್ಮ ಅಜ್ಜಿ ಬರ್ತಿದ್ದಾರೆ. ಅವ್ರ ಏಜಿಗೆ ಅವ್ರ ಸ್ಪಿರಿಟ್ ನೋಡಿ. ನಾವೆಲ್ಲ ಆಗ್ಬಿಟ್ಟಿದ್ರೆ ಬರ್ತೀಯಲ್ಲ, ಯಾವಾಗಪ್ಪ ಬಿಸಿಲು ಯಾವ ಬರ್ತಾನೆ ಅಂತ ಅಂದ್ಬಿಡ್ತಿದ್ವಿ. ಪಾಪ ಅವ್ರು ಇವಾಗಲೂ ಬರ್ತಿದ್ದಾರೆ. ಕುಶಾನಿ ಏನಮ್ಮ ಅವೆಲ್ಲ ಫಿಶ್ ಅಂತೆ ಗೈಸ್. ಹಾಂ ಹೆಂಗಿದೆ ಫಿಶ್ಗಳು? ಹೋಗ್ತೇವೆ ಒಳಗಡೆ. ಕುಶಾನಿ ಎಷ್ಟಿದೆ ಫಿಶ್? ಎಷ್ಟಿದೆ? 9 ಗೈಸ್. ಇಲ್ಲಿ ಸುಮಾರು ಫಿಶ್ಗಳು ಇರ್ತವೆ. ಅದಕ್ಕೆಲ್ಲ ಕಳ್ಳೆಪುರಿ ಎಲ್ಲ ಹಾಕ್ತಾ ಇರ್ತಾರೆ. ಕಳ್ಳೆಪುರಿ ಮಾತ್ರ ಹಾಕಬೇಕು, ಬೇರೆ ಏನು ಹಾಕ್ಬಾರ್ದು. ನಿಮ್ಗೆ ಕಾಣಿಸ್ತಿರೋ ನೋಡಿ ಫಿಶ್ಗಳು ಹೆಂಗಿದಾವೆ. ಇದು ದೊಡ್ಡ ಫಿಶ್ಗಳು. ಕಳ್ಳೆಪುರಿ ತಿಂದೇ ಬದುಕ್ಬಿಟ್ಟಿದೆ ಗೈಸ್. ಇದು ಬೇರೆ ತಿನ್ನಲ್ಲ ಇದು. ಅದೇ ಇದು ನೀರು ಅಷ್ಟು ಕ್ಲಿಯರ್ ಆಗಿದ್ದಾವೆ, ಕ್ಲೀನ್ ನೀರು. ನೋಡಿ ಗೈಸ್, ಸುಮಾರು ಸಾವಿರಾರು ಫಿಶ್ಗಳಿದಾವೆ ಗೈಸ್ ಇಲ್ಲಿ. ಫುಲ್ಲು ಇಲ್ಲಿಂದ ಅಲ್ಲಿ ಹೋಗೋ ಫುಲ್ ಬರೀ ಫಿಶ್ಗಳಿರೋದು. ಇದು ಯಾವ ಫಿಶ್ ಅಂದರೆ ದೇವರೇ ಗೊತ್ತಿಲ್ಲ, ಒಟ್ಟಿನಲ್ಲಿ ಫಿಶ್ ಅಷ್ಟೇ. ಎಲ್ಲರೂ ದೇವಸ್ಥಾನ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾರೆ ಫಿಶ್ಗಳ ಜೊತೆಗೆ ಆಟ ಆಡ್ಕೊಂಡು. ಜಾಗ ಮಾತ್ರ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಗೈಸ್. ತುಂಬ ಅಲ್ಲೂ ಹೋದ್ರೆ ಸುಡುತ್ತೆ ಕಾಲು, ಇಲ್ಲಿ ಕಾಲಿಟ್ಟರೆ ಸುಡೋಲ್ಲ ಗೈಸ್. ಯಾಕೆ ಹೇಳಿ? ಸುಣ್ಣ ಹಾಕೋರು ಅದಕ್ಕೇ. ತಂಪಗಿದೆ ಸುಣ್ಣ. ಇಲ್ಲಿ ಕಾಲಿಟ್ಟರೆ ಎಬಿ ಸುಡುತ್ತೆ, ಕಲ್ಲು ಸುಡ್ತಿದೆ ಅಲ್ವಾ? ಲಾಜಿಕ್ ನೋಡಿ ಗೈಸ್. ಇನ್ನು ಸುಡ್ತಾನೆ ಇಲ್ಲ ಗೈ. ಇಲ್ಲಿ ಸುಣ್ಣ ಹಾಕೋರು ಅದಕ್ಕೆ. ನೋಡ್ದಾ? ಹಾಂ ಏನು? ಫಾಲೋ ದಿ ಲೈನ್ ಗಾಯ್ಸ್. ಅವಾಗ ನಿಮ್ಮ ಕಾಲು ಸುಡಲ್ಲ. ಈಗ ದಾಸೋಹಕ್ಕೆ ಬಂದಿದ್ದೀವಿ. ದಾಸೋಹ ಅಂತಂದರೆ ಊಟ ಮಾಡೋದಕ್ಕೆ ಬಂದಿದ್ದೀವಿ, ಪ್ರಸಾದ ತಿನ್ನೋಕ್ಕೆ ಬಂದಿದ್ದೀವಿ. ಬನ್ನಿ ಹೋಗಿ ಇವಾಗ ಊಟ ಮಾಡ್ಕೊಂಬರವ. ನೋಡಿ ಗೈಸ್, ಇಲ್ಲಿ ಬೈಕ್ ಹೆಂಗಿದೆ, ಬೈಕ್ ಹೆಂಗಿದೆ, ಬೈಕು ಅಂಟಿದ್ದು ಸ್ಕೂಟಿ ಪೆಪ್ಪು. ನಾವೇ ಪ್ಲೇಟ್ಗಳು ತೊಗೊತಾ ಇರಬೇಕು. ಅವ್ರು ಹಾಕೊಂಡು ಹಂಗೆ ಹೋಗ್ತಾ ಇರ್ತಾರೆ ಮುಂದಗಡೆ, ನಮಗೆ ತೊಗೊತಾ ಇರ್ಬೇಕು ಆ ಕಡೆ ಈ ಕಡೆ. ಗೈಸ್, ದೇವಸ್ಥಾನದ ಸಾಂಬಾರು ಅನ್ನ ನಿಜವಾಗ್ಲೂ ಕ್ರೇಜಿಯಾಗಿರುತ್ತೆ ಗೈಸ್. ರಸಮ್ ಮಾಡಿದ್ದಾರೆ ಇವತ್ತು, ಸಾಂಬಾರು ಮಾಡಿಲ್ಲ. ನೆಕ್ಸ್ಟ್ ಸಾಂಬಾರು ಬರುತ್ತಾ? ನೀವು ಫಸ್ಟ್ ರಸಮ್ ಹಾಕೋರು ಗೈಸ್, ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಕ್ರೇಜಿ ಗೈಸ್, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಪರವಾಗಿಲ್ಲ, ಇಟ್ಸ್ ಓಕೆ. ಅಯ್ಯೋ ಇಟ್ಸ್ ಓಕೆ. ಹಿಂಗೆ ನೋಡಿ. ಹಾಯ್ ಕುಶಾನಿ ಮಲಗಿದ್ದಾಳೆ. ಇಷ್ಟೊತ್ತರೆಗೂ ಕಾಯ್ತಿದೀವಿ. ಅಲ್ಲಿದ್ವಿ ನಾವು, ಗೊತ್ತಾ? ಅಲ್ಲಿಂದ ವಿಂಡೋಯಿಂದ ನಾವೇ ನೋಡ್ತೀವಿ. ಹೌದು. ಚಪ್ಪಲಿ ಒಳಗೆ ತೊಗೊಂಡೋಗಿ ನಾವು ಲಾಕರಲ್ಲಿ ಇಟ್ಟಿದ್ವಿ. ನಮ್ಮ ಅಜ್ಜಿ ಚಪ್ಪಲಿ ತೊಗೊಂಡು ಇಲ್ಲಿ ಬಿಟ್ಟಿದ್ರು, ಸರಿನಾ? ಯಾರು ನಮ್ಮ ಅಜ್ಜಿ ಚಪ್ಪಲಿ ದೇಪ್ಕೊ ಹೊಂಟೋಗ್ಬಿಟ್ಟವ್ರೆ. ನನಗೆ ಪಕ್ಕ ಗೊತ್ತಿತ್ತಮ್ಮ, ನಿನ್ನ ಚಪ್ಪಲಿ ಯಾವಾಗ ಅಲ್ಲಿ ಬಿಟ್ಟೆ, ನಾನು ಅವಳೇ ಗೊತ್ತಿತ್ತು ದೇಪ್ಕೊಂಡು ಹೋಗ್ತಾರೆ ಅಂತ. ಈಗ 3 ತಿಂಗಳು 4 ಜೊತೆ ಚಪ್ಪಲಿ. ಅಯ್ಯಯ್ಯೋ ಪಾಪ.
ಕಳ್ತನ ಆಗ್ಬಿಡಿಯ ಗೈಸ್ ನಮ್ಮ ಅಜ್ಜಿ ಚಪ್ಪಲಿ ಪಾಪ ಈಗ ಫಸ್ಟ್ ನಮ್ಮ ಅಜ್ಜಿಗೆ ಒಂದು ಚಪ್ಪಲಿ ಕೊಡ್ಸ್ಬೇಕು ಗೈಸ್. ಇಲ್ಲಿ ಬಿಟ್ಟಿಯ ಇಲ್ಲಿ ಬಿಟ್ಟಿಯ ನೋಡಿ ನೀನು ಇಲ್ಲಿ ಬಿಟ್ಟತ್ತೆ ಅಲ್ಲ ನಮ್ಮ ಅಜ್ಜಿ ಹೊಸ ಚಪ್ಪಲಿ ಪಾಪ ದೇಪ್ಪ ಹೊಂಟೋಗ್ಬಿಟ್ಟ ಗೈಸ್ ಪಾಪ ಯಾರೋ. ಹಾಯ್ 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 ಆರಾಮಿ ಆರಾಮ ಚೆನ್ನಾಗಿ ಚಪ್ಪಲಿ ಪೂಮನ ಕ್ರಾಕ್ಸ ಪೂಮಾ 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 ಚಪ್ಪಲಿ ನಮ್ಮ ಅಜ್ಜಿದು ಹೋಗ್ಬಿಡ್ತು ಪಾಪ ಗೈಸ್. ಫಸ್ಟ್ ಪಾಪ ನಮ್ಮ ಅಜ್ಜಿಗೆ ಒಂದು ಚಪ್ಪಲಿ ಕೊಡ್ಬೇಕು ಗೈಸ್. ಇವಾಗ ಬಿಸ್ಲಲ್ಲಿ ಪಾಪ ನಡೆಯೋಕ್ಕಾಗ ನಮ್ಮ ಅಜ್ಜಿಗೆ. ಅವ್ರಿಗೆ ಅವಾಗಲೇ ಹೇಳಿ ತಗೊಂಡೋಗಿ ಕೆಳಗೆ ಬಿಡ್ರಿ ಅಂತ ಅವ್ರು ಬಿಟ್ಟಿಲ್ಲ, ಇಲ್ಲೇ ಬಿಟ್ಬಿಟ್ರು ಪಾಪ ಅವರು ದೇಪ್ಕೊ ಹೊಂಟೋಗ್ಬಿಟ್ಟು. ನೋಡ್ತಾರೆ ಆ ಚಪ್ಪಲಿನೂ ಬಿಡಲ್ಲ ನಮ್ಮ ಇದರಲ್ಲಿ, ನಮ್ಮ ದೇಶದಲ್ಲಿ ಚಪ್ಪಲಿನೂ ದೇಪ್ಕೊಂಡು ಹೋಗ್ತಾರೆ ಗೈಸ್. ಹಾಂ ನೋಡಿ ಅದೇ ಲಾಕ್ ಹಾಕ್ಬಿಟ್ರು ಕಾರ್ನ, ಏನೂ ಬಿಡಲ್ಲ ಗೈಸ್, ಏನು ಬಿಡಲ್ಲ ದೇಪ್ಕೊಂಡು ಹೊಂಟೋಯ್ತಾರೆ. ಓಕೆ ಬಾಯ್ 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 ಮಾಡ್ರಿ, ಬಾಯ್ ಮಾಡ್ರಿ, ಬಾಯ್ 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 ಕುಶಾನಿ, ಬಾಯ್ ಕುಶಾನಿ, ಬಾಯ್ ಹಾಂ ಬಾಯ್ ಬಾಯ್ ನೋಡ ಹಂಗೇನೆ. ಸೊ ಗೈಸ್ ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ನೆಕ್ಸ್ಟ್ ಭಾಗ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಬಿ ವಾಚಿಂಗ್, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಟಾಟಾ, ಬಾಯ್, ಸಿ ಯು.